ರಾಮಲಿಂಗಾರೆಡ್ಡಿ ಅವರು ಸೀನಿಯರ್ ಮೋಸ್ಟ್ ಏನೋ ಶಾಸಕರು ಹಂಗೆ ಕಂಪೇರ್ ಮಾಡಿದ್ರೆ ಎಷ್ಟೋ ಸತಿ ಅವರ ಆಪ್ತ ವಲಯದಲ್ಲಿ ಹೇಳಿದ್ದಿದೆ, ಯಾರೋ ವಲಸಿಗರು ಬಂದು ಇಲ್ಲಿ ಕುರ್ಚಿಲಿ ಕೂತಿದ್ದಾರೆ, ನಮ್ಗೆ ಅರ್ಹತೆ ಇದೆ, ನಮ್ಮ ಪೊಸಿಷನ್ ಸಿಕ್ಕಿಲ್ಲ ಅಂತಕ್ಕಂಥ ಒಂದು ನೋವು ಅವರಲ್ಲಿದೆ. ಜೊತೆಗೆ ಅವ್ರು ಹೇಳಿದ್ದಾರೆ, ಬಿಡಿಸಿ ಹೇಳ್ತಾ ಇದ್ದಾರೆ, ನಾನು ಕೇಳಲಿಲ್ಲ, ಯಾರಿಗೂ ಅವ್ರಿಗೂ ಕೇಳಲಿಲ್ಲ, ಅಣ್ಣ ತಮ್ಮ ಬಂದು ನನಗೆ ಮಾತು ಕೊಟ್ಟಿದ್ರು, ಆಮೇಲೆ ಹೈಕಮಾಂಡ್ಗೂ ನಾನು ಮನವಿ ಮಾಡಲಿಲ್ಲ, ಯಾರ್ದೋ ಒಂದು ಕೆಲಸಕ್ಕೆ ಅಂತ ಬೇರೆ ಯಾರನ್ನೋ ಕರ್ಕೊಂಡು ಹೋಗಿದ್ದೆ, ಆಗ ನಾನು ಮಂತ್ರಿಗಿರಿ ಕೊಡಿ ಅಂತಲೂ ನಾನು ಕೇಳಿಲ್ಲ. ಅದರ ಅರ್ಥ ಇಷ್ಟೇ, ನಾನು ಐ ಆಮ್ ಡಿಸೈರೇಬಲ್, ನನಗೆ ಆ ಖಾತೆ ಕೊಡುವ ಪಡೆಯುವ ಎಲ್ಲ ಸಾಮರ್ಥ್ಯ ಇದೆ, ಅರ್ಹತೆ ಇದೆ. ಆದರೆ ಈ ಮೇಲ್ಮಟ್ಟದಲ್ಲಿರ್ತಕ್ಕಂಥ ನಾಯಕರು ನನಗೆ ಸೂಕ್ತವಾದ ಸ್ಥಾನಮಾನವನ್ನು ಕೊಡ್ತಾ ಇಲ್ಲ ಅಂತಕ್ಕಂಥ ನೋವು ಅವರಲ್ಲಿದೆ. ಒಂದು ಕೇವಲ ಇದು ಲಾಭದ ಬಾಬತು ಅವರು ನೋಡ್ತಾ ಇಲ್ಲ. ರಾಮಲಿಂಗಾರೆಡ್ಡಿಯವರು ಅವರು ಒಂಥರ ಡೇರ್ ಡೆವಿಲ್ ಮನುಷ್ಯ, ಓಪನ್ ಆಗಿ ಎಲ್ಲವನ್ನು ಮಾತಾಡ್ತಾರೆ. ಆಮೇಲೆ ಸಿಂಪಲ್, ತುಂಬ ಸರಳ ಮನುಷ್ಯ. ಆಮೇಲೆ ತುಂಬ ಅಂತ ಭ್ರಷ್ಟಾಚಾರದ ಕಳಂಕ ಕೂಡ ಅವ್ರ ಮೇಲೆ ಇಲ್ಲ. ಅವ್ರಿಗೆ ಹಂಗೆ ಇದನ್ನೇನೋ ಹಣ ಮಾಡಬೇಕು ಅನ್ನೋ ಏಕೈಕ ಕಾರಣಕ್ಕೆ ಏನಾದ್ರು ಖಾತೆ ಬದಲಾವಣೆ ಕೇಳ್ತಿರೋದಾದ್ರೆ ಅವರು ಜಲಸಂಪನ್ಮೂಲ ಖಾತೆ ತುಂಬ ಕಡಿಮೆ, ಚಿಕ್ಕ ಖಾತೆ ಅಲ್ಲ, ಬಹಳ ದೊಡ್ಡ ಖಾತೆ, ಎಲ್ಲದಕ್ಕಿಂತ ಪ್ರಬಲವಾದ ಖಾತೆ. ಹಿಂದೆ ನಿಮ್ಗೆ ನೆನಪಲ್ಲಿರ್ಬೋದು, ಎಂ ಬಿ ಪಾಟೀಲರು ನನಗೆ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟೇ ಬೇಕು ಅಂತ ಪಟ್ಟು ಹಿಡಿದ್ರು. ಆ ನಂತರ ಅವ್ರಿಗೆ ಕೈಗಾರಿಕಾ ಖಾತೆ ಕೊಡಲಾಯಿತು. ಈಗ ಕೈಗಾರಿಕೆನೇ ಬೇಕು, ಬೇರೆ ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ. ರಾಮಲಿಂಗಾರೆಡ್ಡಿ ಅವ್ರಿಗೆ ನನಗನ್ಸೋ ಥರ ರಾಮಲಿಂಗಾರೆಡ್ಡಿ ಅವ್ರಿಗೆ ಏನು ಬೇಕು ಅಂದರೆ ಬೆಂಗಳೂರು ಮೇಲೆ ಅವ್ರಿಗೆ ಕಂಟ್ರೋಲ್ ಇದೆ. ಬೆಂಗಳೂರಿನ ಕಾಂಗ್ರೆಸ್ ನಾಯಕರು ಶಾಸಕರು ಗೆಲ್ಲುವಲ್ಲಿ ರಾಮಲಿಂಗಾರೆಡ್ಡಿಯವರ ಶ್ರಮ ಕೂಡ ಇದೆ. ಆಮೇಲೆ ಅವ್ರ ಮಗಳನ್ನು ನೆಕ್ಸ್ಟ್ ಅವರು ಇದೇ ಕಾನ್ಸ್ಟಿಟ್ಯೂನ್ಸಿಲಿ, ಜಯನಗರ ಕಾನ್ಸ್ಟಿಟ್ಯೂನ್ಸಿಲಿ ಗೆಲ್ಲಿಸ್ಕೋಬೇಕಾಗಿದೆ. ಒಂದು ವೇಳೆ ಅವರೇನಾರು ಬೆಂಗಳೂರು ನಗರಾಭಿವೃದ್ಧಿ ಅಥವಾ ಬೆಂಗಳೂರು ಕೇಂದ್ರಿತ ಖಾತೆ ಅವ್ರಿಗೆ ಸಿಗದೆ ಬೇರೆ ಕಡೆ ಹೋದರೆ ಇಲ್ಲಿ ಬೇರೆಯವರ ಪ್ರಾಬಲ್ಯ ಬೆಳೀತದೆ ಅಂತಕ್ಕಂಥ ಒಂದು ಕೊರಗು ಅವರಲ್ಲಿರ್ಬೋದು. ಎರಡನೇದು, ತಮ್ಮ ಮಾತು ನಡೀತಾ ಇಲ್ಲ ಅಂತ ಬಹುಶಃ ಇಲ್ಲಿ ಪಾಪ ಡಿ ಕೆ ಶಿವಕುಮಾರ್ ಅವರು ಬೇಕು ಅಂತ ತಪ್ಪಿಸಿರೋದಲ್ಲ, ಹೈಕಮಾಂಡ್ ಅಂತ ಅಸಹಾಯಕತೆ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಪ್ರಭಾವಿ ಸಿದ್ದರಾಮಯ್ಯ ಸಂಪುಟದ ಅಥವಾ ಸಿದ್ದರಾಮಯ್ಯ ಆಪ್ತ ಒಂದಷ್ಟು ಸೀನಿಯರ್ಗಳು ಇದ್ದಾರೆ, ಅವರೆಲ್ಲರ ಲಾಬಿ ಕೂಡ ಇದರಲ್ಲಿ ಕಾರಣ ಆಗಿರ್ಬೋದು. ಈ ಲಾಬಿಯಿಂದ ನನಗೆ ಕೇಳ್ತಾ ಇರೋದು ನನಗೆ ಸಿಗ್ತಾ ಇಲ್ವಲ್ಲ ಅಂತುವ ಒಂದು ಅಸಮಾಧಾನ ರೆಡ್ಡಿಯವರಲ್ಲಿ ಇರ್ಬೋದು. ಮುನಿಯಪ್ಪನವ್ರಿಗೇನು ರೀಸನ್ ಏನಿಲ್ಲ, ಅವ್ರಿಗೆ ಇರುವ ಖಾತೆ ಚೆನ್ನಾಗಿ ನಿಭಾಯಿಸಿದ್ರು. ಅವರು ತುಂಬ ಸಕ್ಸಸ್ಫುಲಿ ಅವರು ಆಹಾರ ಖಾತೆನ ನಿಭಾಯಿಸಿದ್ರು. ಜನಸಾಮಾನ್ಯರಿಗೆ ಫುಡ್ ಸೆಕ್ಯೂರಿಟಿ, ಅನ್ನಭಾಗ್ಯ ಕೊಡುವ ಒಂದು ಒಳ್ಳೆಯ ಕೆಲಸವನ್ನು ಮುನಿಯಪ್ಪನವ್ರು ಮಾಡ್ತಾ ಬಂದರು. ಆದರೆ ಈಗ ಸಡನ್ ಆಗಿ ಸೋಷಿಯಲ್ ವೆಲ್ಫೇರ್ ಬೇಕಿತ್ತು ಅಥವಾ ಅಗ್ರಿಕಲ್ಚರ್ ಬೇಕಿತ್ತು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಅವರು ಇಡ್ತಾ ಇದ್ದಾರೆ. ಅವ್ರ ಮೈಂಡಲ್ಲಿ ಏನಿತ್ತು, ನಾನು DCM ಆಗಬೇಕು ಅಂತಕ್ಕಂಥ ಒಂದು ಬೇಡಿಕೆ ಇತ್ತು. ಅವರು CM ಗಾದಿಗೆ ಕೂಡ ಹಲವು ಬಾರಿ ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ನೊಂದು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ, ಅವರು ಸಿದ್ದರಾಮಯ್ಯನವ್ರಿಗಿಂತ ಡಿ ಕೆ ಶಿವಕುಮಾರ್ ಪರ ಹಲವು ಬಾರಿ ಬ್ಯಾಟಿಂಗ್ ಮಾಡಿದ್ದನ್ನು ನಾವು ಗಮನಿಸಿದ್ದೇವೆ. ಅವ್ರಿಗೇನಿದೆ, ಒಂದು ಡಿ ಕೆ ಶಿವಕುಮಾರ್ ಅವರು ಈಗಲೇ ನಾನು ಖಾತೆಯ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರೆ ನಾಳೆ ಅನಗತ್ಯವಾಗಿ ಬೇರೆಯವರು ನನ್ನ ಖಾತೆಯಲ್ಲಿ ಇಂಟರ್ಫಿಯರ್ ಆಗೋದನ್ನು ತಡಿಬಹುದು ಅಂತಕ್ಕಂಥದ್ದು ಒಂದಿರ್ಬೋದು. ಎರಡನೇದು, ಈಗ ನನಗೆ ಅಸಮಾಧಾನ ಇದೆ ಅನ್ನುವ ಸಂದೇಶವನ್ನು ರವಾನೆ ಮಾಡಿದ್ರೆ ನೆಕ್ಸ್ಟ್ ಮುಂದಿನ ಬದಲಾವಣೆಗಳ ಸಂದರ್ಭದಲ್ಲಿ ಏನಾದ್ರು ಪಡ್ಕೋಬೋದು. ಎರಡನೇದು, ಈ ಬೆಂಗಳೂರು ರೂರಲ್ನ ಉಸ್ತುವಾರಿ ಜಿಲ್ಲೆಗಳಾರು ಆದ್ಯತೆ ಮೇರೆಗೆ ನಮಗೆ ಸಿಗ್ಬಹುದು ಅನ್ನೋ ಕಾರಣ ಇರ್ಬೋದು. ಯಾಕೆಂದರೆ ಈ ಖಾತೆಯನ್ನು ಕೊಟ್ಟು ದೂರದ ಯಾವುದೋ ಕೆಲಸಕ್ಕೆ ಬರೋದು ಒಂದು ಉಸ್ತುವಾರಿನ ಕೊಟ್ಬಿಟ್ರೆ ಅಲ್ಲಿಗೂ ಅವ್ರಿಗೆ ಏನು ಪ್ರಯೋಜನ ಆಗೋದಿಲ್ಲ. ಈ ಕಾರಣನೂ ಇರ್ಬೋದು ಅಂತ